ಕೋತಿ ಮತ್ತು ಮೊಸಳೆ. ಒಂದು ದಟ್ಟವಾದ ಕಾಡಿನಲ್ಲಿ ಹಣ್ಣುಗಳಿಂದ ತುಂಬಿದ ದೊಡ್ಡ ನೇರಳೆ ಮರವೊಂದಿತ್ತು. ಆ ಮರವು ನದಿಯ ದಡದಲ್ಲಿತ್ತು. ಮರದಲ್ಲಿ ಮಹಾಚತುರ ಕೋತಿಯೊಂದು ವಾಸಿಸುತ್ತಿತ್ತು. ಅದು ದಿನವಿಡೀ ಮರದ ಸಿಹಿ ಹಣ್ಣುಗಳನ್ನು ತಿಂದು ಸಂತೋಷದಿಂದ ಇರುತ್ತಿತ್ತು. ಒಂದು ದಿನ ಆ ನದಿಯ ನೀರಿನಲ್ಲಿ ವಾಸಿಸುತ್ತಿದ್ದ ಒಂದು ದೊಡ್ಡ ಮೊಸಳೆ ಆ ಮರದ ಬಳಿ ಬಂದಿತು. ಮರದ ಮೇಲೆ ಹಣ್ಣು ತಿನ್ನುತ್ತಿದ್ದ ಕೋತಿಯು ಮೊಸಳೆಯನ್ನು ನೋಡಿ, ಯಾರಪ್ಪಾ ನೀನು? ಇಲ್ಲಿಗೆ ಏಕೆ ಬಂದಿರುವೆ? ಎಂದು ಕೇಳಿತು. ಮೊಸಳೆ, ಸ್ನೇಹಿತ, ನಾನು ಬಹಳ ದೂರದಿಂದ ಬಂದಿದ್ದೇನೆ, ನನಗೆ ಬಹಳ ಹಸಿವಾಗಿದೆ ಎಂದು ಹೇಳಿತು. ದಯಾಳು ಕೋತಿಯು ತಕ್ಷಣ ಮರದಿಂದ ಸಿಹಿಯಾದ ನೇರಳೆ ಹಣ್ಣುಗಳನ್ನು ಕೀಳಿಸಿ ಮೊಸಳೆಗೆ ನೀಡಿತು. ಮೊಸಳೆ ಹಣ್ಣುಗಳನ್ನು ತಿಂದ ನಂತರ, ಇದುವರೆಗೆ ಇಷ್ಟು ರುಚಿಯಾದ ಹಣ್ಣುಗಳನ್ನು ನಾನು ತಿಂದಿರಲಿಲ್ಲ. ನೀನು ನನ್ನ ಒಳ್ಳೆಯ ಸ್ನೇಹಿತ ಎಂದು ಹೇಳಿ ಸಂತೋಷದಿಂದ ಹೊರಟುಹೋಯಿತು. ಆ ದಿನದಿಂದ ಮೊಸಳೆ ಪ್ರತಿದಿನವೂ ನದಿಗೆ ಬಂದು ಕೋತಿಯಿಂದ ಹಣ್ಣುಗಳನ್ನು ತೆಗೆದುಕೊಂಡು ಹೋಗುತ್ತಿತ್ತು. ಅವೆರಡೂ ಬಹಳ ಆತ್ಮೀಯ ಸ್ನೇಹಿತರಾದರು. ಕೋತಿಯು ಪ್ರತಿದಿನ ಮೊಸಳೆಗೆ ಹಣ್ಣುಗಳನ್ನು ಕೊಡುತ್ತಿತ್ತು ಮತ್ತು ಮೊಸಳೆ ಕೋತಿಯನ್ನು ನದಿಯ ಮತ್ತು ಸುತ್ತಮುತ್ತಲಿನ ಕಥೆಗಳನ್ನು ಹೇಳಿ ರಂಜಿಸುತ್ತಿತ್ತು. ಮೊಸಳೆಗೆ ನದಿಯ ಇನ್ನೊಂದು ದಡದಲ್ಲಿ ಹೆಂಡತಿಯಿರುತ್ತಾಳೆ. ಮೊಸಳೆ ಪ್ರತಿದಿನ ತನ್ನ ಹೆಂಡತಿಗೆ ಕೋತಿಯು ನೀಡಿದ ಹಣ್ಣುಗಳನ್ನು ಒಯ್ಯುತ್ತಿತ್ತು. ಆ ಹಣ್ಣುಗಳನ್ನು ತಿಂದು ಮೊಸಳೆಯ ಹೆಂಡತಿಗೆ ಒಂದು ದಿನ ಯೋಚನೆ ಬಂತು, ಈ ಕೋತಿ ಪ್ರತಿದಿನ ಇಷ್ಟು ಸಿಹಿಯಾದ ಹಣ್ಣುಗಳನ್ನು ತಿನ್ನುತ್ತಿದ್ದರೆ ಅದರ ಹೃದಯವು ಎಷ್ಟು ಸಿಹಿಯಾಗಿರಬೇಕು. ನಾನು ಆ ಕೋತಿಯ ಹೃದಯವನ್ನು ತಿನ್ನಬೇಕು. ಮೊಸಳೆಯ ಹೆಂಡತಿಯು ಆಸೆಯಿಂದ ತನ್ನ ಗಂಡನ ಬಳಿ ಕೋತಿಯ ಹೃದಯವನ್ನು ಕೇಳಿದಳು. ಮೊಸಳೆಗೆ ಮೊದಲು ಬಹಳ ದುಃಖವಾಯಿತು. ಆದರೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಮೊಸಳೆ ಒಂದು ಕೆಟ್ಟ ಯೋಜನೆಯನ್ನು ಮಾಡಿತು. ಮರುದಿನ ಮೊಸಳೆ ಕೋತಿಯ ಬಳಿ ಬಂದು, ಸ್ನೇಹಿತ, ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಬಯಸಿದ್ದಾಳೆ. ಅವಳು ನಿನ್ನ ಉಪಚಾರ ಮಾಡಲು ಕಾಯುತ್ತಿದ್ದಾಳೆ. ದಯವಿಟ್ಟು ನನ್ನ ಬೆನ್ನ ಮೇಲೆ ಕುಳಿತುಕೊಂಡು ನದಿಯ ಇನ್ನೊಂದು ದಡಕ್ಕೆ ಬಾ ಎಂದು ವಿನಂತಿಸಿತು. ಕೋತಿಯು ಮೊಸಳೆಯ ಮಾತು ಕೇಳಿ ಸಂತೋಷದಿಂದ ಅದರ ಬೆನ್ನಿನ ಮೇಲೆ ಕುಳಿತುಕೊಂಡಿತು. ಅವರು ನದಿಯ ಮಧ್ಯಭಾಗವನ್ನು ತಲುಪಿದಾಗ ಮೊಸಳೆ ತನ್ನ ನಿಜವಾದ ಉದ್ದೇಶವನ್ನು ಕೋತಿಗೆ ತಿಳಿಸಿತು. ಸ್ನೇಹಿತ ಕೋತಿ, ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಬಯಸಿಲ್ಲ, ಬದಲಿಗೆ ನಿನ್ನ ಸಿಹಿಯಾದ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ ಎಂದು ಹೇಳಿತು. ಮೊಸಳೆಯ ಮಾತು ಕೇಳಿ ಕೋತಿಗೆ ಬೆಚ್ಚಿಬಿದ್ದು. ಆದರೆ ಅದು ಭಯಪಡಲಿಲ್ಲ. ತನ್ನ ಪ್ರಾಣ ಉಳಿಸಿಕೊಳ್ಳಲು ತಕ್ಷಣವೇ ಒಂದು ಉಪಾಯವನ್ನು ಯೋಚಿಸಿತು. ಕೋತಿಯು ನಗುತ್ತಾ, ಓಹೋ, ಇದು ಬಹಳ ದುಃಖಕರ ವಿಷಯ. ಆದರೆ ನೀನು ಅದನ್ನು ಮೊದಲೇ ಹೇಳಬೇಕಿತ್ತು. ನನಗೆ ಗೊತ್ತಿಲ್ಲದ ಕಾರಣ ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ನಮ್ಮಂತಹ ಕೋತಿಗಳು ಮರದಲ್ಲಿ ವಾಸಿಸುವ ಕಾರಣ ಹೃದಯಗಳನ್ನು ಮರದ ಪೊಟರೆಗಳಲ್ಲಿ ಇಟ್ಟುಕೊಂಡು ಹೋಗುತ್ತೇವೆ. ಮೊಸಳೆಗೆ, ನೀನು ದಯವಿಟ್ಟು ನನ್ನನ್ನು ವಾಪಸ್ ಮರಕ್ಕೆ ಕರೆದುಕೊಂಡು ಹೋಗು. ನಾನು ಹೋಗಿ ಹೃದಯವನ್ನು ತೆಗೆದುಕೊಂಡು ಬಂದು ಸಂತೋಷದಿಂದ ನಿನ್ನ ಹೆಂಡತಿಗೆ ನೀಡುತ್ತೇನೆ ಎಂದು ಹೇಳಿತು. ಮೊಸಳೆ ಕೋತಿಯ ಮಾತನ್ನು ನಂಬಿ ತಕ್ಷಣವೇ ಹಿಂತಿರುಗಿ ನದಿಯ ದಡಕ್ಕೆ ಹೊರಟಿತು. ಮರದ ಬಳಿ ತಲುಪಿದ ತಕ್ಷಣ ಕೋತಿಯು ಮೊಸಳೆಯ ಬೆನ್ನಿನಿಂದ ದೊಡ್ಡ ಜಿಗಿತವನ್ನು ಮಾಡಿ ನೇರವಾಗಿ ಮರದ ಮೇಲೆ ಹತ್ತಿತು. ಕೋತಿಯು ಮರದ ಮೇಲಿಂದ ಮೊಸಳೆಯನ್ನು ನೋಡಿ ನಗುತ್ತಾ, ಹೇ ಮೂರ್ಖ ಮೊಸಳೆಯೇ, ನಿನ್ನಿಂದ ಒಂದು ಸರಳ ವಿಷಯವನ್ನು ತಿಳಿಯಲು ಸಾಧ್ಯವಾಗಿಲ್ಲವೇ? ಹೃದಯವಿಲ್ಲದೆ ಯಾರಾದರೂ ಬದುಕಲು ಸಾಧ್ಯವೇ? ನಿನ್ನ ಹೆಂಡತಿಗೆ ಹೋಗಿ ಹೇಳು, ಮೂರ್ಖರನ್ನು ಸ್ನೇಹಿತರನ್ನಾಗಿ ಮಾಡಬೇಡಿ ಎಂದು ಬುದ್ಧಿ ಹೇಳಿತು. ತನ್ನ ಮತಿಹೀನತೆಗೆ ಮತ್ತು ನಂಬಿಕೆಗೆ ಮೊಸಳೆಗೆ ಪಶ್ಚಾತ್ತಾಪವಾಯಿತು. ಅದು ನಾಚಿಕೆಯಿಂದ ತನ್ನ ಹೆಂಡತಿಯ ಬಳಿಗೆ ಹಿಂತಿರುಗಿತು ಮತ್ತು ಕೋತಿಯು ತನ್ನ ಚತುರತೆಯಿಂದ ಪ್ರಾಣ ಉಳಿಸಿಕೊಂಡು ಸಂತೋಷದಿಂದ ಮರದಲ್ಲಿ ಇತ್ತು. ಕಥೆಯ ನೀತಿ: ಕಷ್ಟದ ಸಮಯದಲ್ಲಿ ಬುದ್ಧಿವಂತಿಕೆ ಮತ್ತು ಸಮಯಪ್ರಜ್ಞೆ ಪ್ರೆಸೆನ್ಸ್ ಆಫ್ ಮೈಂಡ್ ಬಳಸಿದರೆ ಯಾವುದೇ ಅಪಾಯದಿಂದ ಪಾರಾಗಬಹುದು. ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ಜಾಗರೂಕರಾಗಿರಬೇಕು.